ಒಟ್ಟಿಗೆ ನಾವು ಒಟ್ಟಿಗೆ ಕೆಲಸ ಮಾಡಿದವರು, ನಮ್ಮ ಹೆಲ್ಪಿಗೆ ಇದ್ದವರು ಸೋಮನ್ ಅಂತ ಹೇಳಿ ಕೇರಳದವರು, ಕೋಯಿಕೋಡು. ನಾವೀಗ ಇಲ್ಲಿ ಫುಡ್ಡು ರಾತ್ರಿಯ ಊಟವನ್ನು ಮಾಡ್ತಾಯಿದ್ದೀವಿ. ತಂದೂರಿ ರೊಟ್ಟಿ, ಅಂಚ ಮುಲ್ಪ ಐತೆ ಸರಿಯಾದ ಒಂದು ವರ್ಷ ಬರುದುಂಡು ಮಧ್ಯಾಹ್ನ ಟೈಮು. ಮಧ್ಯಾಹ್ನ ಪಂಡ 11 ಗಂಟೆ ಆಡಾತೆ. ಆದ್ಮೇಲೆ ಶುಭೋದಯ. ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಆದ್ಮೇಲೆ ಒಂದು 3-4 ದಿವಸದಿಂದ ಯಾವುದೇ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ಲಿಲ್ಲ. ಕಾರಣ ಅಂತ ಹೇಳಿದ್ರೆ, ನಾನು ಕೊಲ್ಲಾಪುರದಿಂದ ಬಂದೆ. ಕೊಲ್ಲಾಪುರದಿಂದ ಬಂದ ಮೇಲೆ ಒಂದು ಸ್ವಲ್ಪ ದಿವಸ, 1-2 ದಿವಸ ಶೀತ, ತಲೆನೋವು, ಆಮೇಲೆ ಸ್ವಲ್ಪ ಕ್ಷೀಣ ಎಲ್ಲ ಇತ್ತು. ಹಾಗಾಗಿ ರೆಸ್ಟ್ ಮಾಡ್ಕೊಂಡೆ. ನಾನು ಈಗ ಎಲ್ಲಿದ್ದೇನೆ ಅಂತ ಹೇಳಿದ್ರೆ, ನಾನು ನನ್ನ ತಂಗಿ ಮನೆಯಲ್ಲೇ ಇದ್ದೇನೆ, ಕಾಸರಗೋಡಲ್ಲಿ ಇದ್ದೇನೆ. ಅಂದ್ರೆ ಊಟಿ ಕಡೆಗೆ ಹೋಗ್ಲಿಲ್ಲ. ನಾನು ಏನ್ ಮಾಡಿದೆ ಅಂದ್ರೆ, ಕೊಲ್ಲಾಪುರದ ಡೈರೆಕ್ಟ್ ಆಗಿ ನಾನು ಊಟಿ ಕಡೆಗೆ ಹೋಗೋಣ ಅಂತ ಅನ್ಕೊಂಡೆ. ಆದ್ರೆ ಯಾವ ಟ್ರೈನ್ ಅಲ್ಲಿ ಕೂಡ ನಮಗೆ ಸೀಟು ಅವೈಲೇಬಲ್ ಇದ್ದಿಲ್ಲ. ಆಮೇಲೆ ಹಾಗಾಗಿ ನಾನು ಏನ್ ಮಾಡಿದೆ, ಇನ್ನು ಇಲ್ಲಿ ಗಾಡಿ ಇದ್ದ ಕಾರಣ ಕಾಸರಗೋಡು ನಮ್ಮ ತಂಗಿಯ ಮನೆಯಲ್ಲಿ ನಾನು ಕಾರನ್ನ ನಿಲ್ಲಿಸಿ ಹೋಗಿದ್ದೆ. ಮತ್ತೆ ಕಾರನ್ನ ಇಲ್ಲಿ ನಿಲ್ಲಿಸಿ ಹೋದ ಕಾರಣ ಏನಾಗ್ಬೇಕಂತ ಹೇಳಿದ್ರೆ, ಅದನ್ನ ಆವಾಗ ಗಾಡಿ ಒಮ್ಮೆ ರನ್ನಿಂಗ್ ಮಾಡ್ಬೇಕು. ರನ್ನಿಂಗ್ ಮಾಡಿಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಡೆಲ್ಲಿಗೆ ಅವತ್ತು ಹೋಗಿ ಬರುವಾಗ ಸುಮಾರು ಹೋಗಿ ಬಂದ್ಮೇಲೆ ಒಂದು 6-7 ಸಾವಿರ ರೂಪಾಯಿ ಖರ್ಚಾಯ್ತು ಗಾಡಿಗೆ. ಹಾಗಾಗಿ ಮತ್ತೆ ಬೇಡ ಅಂತ ಹೇಳಿ ಉದ್ದೇಶಕ್ಕೆ ಬೇಕಾಗಿ ಸೀತ ನಾನು ಕೊಲ್ಲಾಪುರದಿಂದ ನೇರವಾಗಿ ನಾನು ರಾತ್ರಿ ಹೊರಟು ಬೆಳಗಾಂ ಬಂದು, ಬೆಳಗಾಮಿಂದ ಹುಬ್ಬಳ್ಳಿ ಬಂದು, ಹುಬ್ಬಳ್ಳಿಯಿಂದ ಮಂಗಳೂರು ಕಡೆ ಬಸ್ ಹತ್ಕೊಂಡು ನಾನು ಬಂದೆ. ಅದರ ಒಂದು ವಿಡಿಯೋಸ್ ಗಳು ಇದೆ. ಇವತ್ತು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಅದೇ ನಾನು ಈ ಕೊಲ್ಲಾಪುರದಿಂದ ಏನು ಮಂಗಳೂರಿಗೆ ನಾನು ಜರ್ನಿ ಮಾಡ್ಕೊಂಡು ಬಂದೆ. ನನಗೆ ಅಲ್ಲಿ ಏನು ವಿಡಿಯೋ ತೆಗಿಕ್ ಆಗ್ಲಿಲ್ಲ. ಅಂದ್ರೆ ಸೂಟ್ ಗ್ಯಾಸು ಮತ್ತೆ ಈ ಲಗೇಜ್ಗಳು ಎಲ್ಲ ಇಟ್ಕೊಂಡು ನಾವು ಬರ್ಬೇಕಾದ್ರೆ ನಮಗೆ ಕ್ಯಾಮರಾ ಇಟ್ಕೊಂಡೆಲ್ಲ ಬರಕ್ ಆಗಲ್ಲ. ಅದು ಮತ್ತೆ ರಾತ್ರಿ ಟೈಮು. ಮತ್ತೆ ತುಂಬಾ ನನಗೆ ಟಯರ್ಡ್ ಆಗಿತ್ತು. ಬೆಳಿಗಿನ ಜಾವ ಎದ್ದೇಳುವಂತದ್ದು, ಆಮೇಲೆ ಕೆಲಸ, ಸರಿಯಾಗಿ ನಿದ್ದೆ ಇರ್ಲಿಲ್ಲ. ಆಮೇಲೆ ಅಲ್ಲಿ ಕೂಡ ಹಾಗೆ ನಾನು ಯೂಟ್ಯೂಬ್ ಚಾನೆಲ್ ಮಾಡೋದಂತ ಯೂಟ್ಯೂಬ್ ಒಂದು ವಿಡಿಯೋ ಮಾಡೋದಕ್ಕೆ ಬೇಕಾಗಿ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದೆ. ರಾತ್ರಿ ಮಲ್ಕೊಳ್ಳೋ ಹಾಗೆ ಅಲ್ಲಿ ಸಮಯ 8-8:30 ಗಂಟೆ ಆಗ್ತಾ ಇತ್ತು ದೇವಸ್ಥಾನ ಬಾಗಿಲಾಕಿ ಬರುವಾಗ. ಆಮೇಲೆ ಬಂದು ರಾತ್ರಿ ಹೊತ್ತು ಈ ಫುಡ್ಗಳನ್ನೆಲ್ಲ ಮಾಡಿ ತಿಂದು ಮಲಗುವಾಗ ಗಂಟೆ 10-10:30 ಗಂಟೆ. ಬೆಳಗಿನ ಜಾವ ಮತ್ತೆ ಒಂದು ಬೇಗ ಎದ್ದೇಳ್ಬೇಕು. ಅಂಚ ಮುಲ್ಪ ಐತೆ ಸರಿಯಾದ ಒಂದು ವರ್ಷ ಬರುದುಂಡು ಮಧ್ಯಾಹ್ನ ಟೈಮು. ಮಧ್ಯಾಹ್ನ ಪಂಡ 11 ಗಂಟೆ ಆಡಾತೆ. ಆದ್ಮೇಲೆ ಹಾಗೆ ನಾನು ಪ್ರತಿನಿತ್ಯವೂ ಕೂಡ ಒಂದು ವಿಡಿಯೋವನ್ನ ನಾನು ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಳ್ತೀನಿ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ದೇವಸ್ಥಾನದ ಒಂದು ಕೆಲಸ ಇದ್ದ ಕಾರಣ, ಈ ಎರಡೆರಡು ಕೆಲಸ ಮಾಡುವ ಕಾರಣ ನಮಗೆ ಏನಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ದೇವಸ್ಥಾನಕ್ಕೆ ಬೆಳಿಗ್ಗೆ ನಾವು ಹೋಗ್ಬೇಕು, ಆಮೇಲೆ ಕೆಲಸ ಅಲ್ಲಿ ಮುಗಿಸ್ಕೊಳ್ಬೇಕು, ಇಲ್ಲಿ ವಿಡಿಯೋ ಮಾಡ್ಬೇಕು, ಅಲ್ಲಿ ಅಪ್ಲೋಡ್ ಮಾಡ್ಬೇಕು, ಎಡಿಟಿಂಗ್ ಮಾಡ್ಬೇಕು, ನಮ್ಮ ಫುಡ್ ಕಾರ್ಯಗಳನ್ನು ನೋಡಬೇಕು, ಇಂಥದ್ದೆಲ್ಲ ಇರುವ ಕಾರಣ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲಾ ದಿವಸ ನಮಗೆ ವಿಡಿಯೋ ಒಂದು ಅಪ್ಲೋಡ್ ಮಾಡೋದಕ್ಕೆ ಆಗಲ್ಲ. ಆದ್ರೂ ಕೂಡ ನಾನು ಡೈಲಿ ಅಪ್ಲೋಡ್ ಮಾಡೋಣ ಇನ್ನು ಮುಂದೆ ಅಂತೇಳಿ ಅನ್ಕೊಂಡಿದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆದ್ಮೇಲೆ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಕೊಲ್ಲಾಪುರದಿಂದ ಪಂಡ್ರಾಪುರಕ್ಕೆ 1.5 ಗಂಟೆ ಕಾಲ ಜರ್ನಿ ಅಂತ ಹೇಳಿ ನಾನು ಹೇಳಿದ್ದೆ. ದಯವಿಟ್ಟು ಕ್ಷಮಿಸಬೇಕು. ಕೊಲ್ಲಾಪುರದಿಂದ ಪಂಡ್ರಾಪುರಕ್ಕೆ 5 ಗಂಟೆಗಳ ಜರ್ನಿ ಇದೆ. 184 ಕಿಲೋಮೀಟರ್ ಅಂತರ ಇದೆ. ನಾನು 1.5 ಗಂಟೆ ಕಾಲ ಜರ್ನಿ ಇದೆ ಅಂತ ಹೇಳೋದೇ ಕಾರಣ, ನಮ್ಮ ಅಲ್ಲಿ ಪಕ್ಕದಲ್ಲಿ ಇದ್ದವರು ಅವರು ಹೇಳಿದ ಮಾತನ್ನ ಕೇಳ್ಕೊಂಡು ನಾನು ಹೇಳಿರುವಂತದ್ದು. ಅದರ ಬಗ್ಗೆ ನಾನು ಏನು ಒಂದು ಅಲ್ಲೇ ಇದ್ದವರು ಗೊತ್ತಿರುತ್ತೆ ಅಂತ ತಿಳ್ಕೊಂಡೆ. ಆದ್ರೆ ಅವರು ರಾಂಗ್ ಆಗಿ ಹೇಳಿದ್ದಾರೆ. 5 ಗಂಟೆ ಜರ್ನಿ ಇದೆ ಕೊಲ್ಲಾಪುರದಿಂದ ಪಂಡ್ರಾಪುರಕ್ಕೆ. 184 ಕಿಲೋಮೀಟರ್ ಅಂತರ ಇದೆ. ಮತ್ತೆ ಕಮಿಟಿಯವರು ನನಗೆ ಬಹಳಷ್ಟು ಹೇಳಿದ್ರು, ನೀವು ಪಂಡ್ರಾಪುರ ಹೋಗಿ, ಪಂಡ್ರಾಪುರ ನೋಡೋದಕ್ಕೆಲ್ಲ ಬಹಳ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು. ಆಕ್ಚುಲಿ ನನಗೆ ಮೊನ್ನೆ ಏನು ಕೊಲ್ಲಾಪುರದಲ್ಲಿ ನಾನು ಏನು ಡ್ಯೂಟಿಗೆ ಅಂತೇಳಿ ಹೋಗಿದ್ದೆ, ನನಗೆ ಹೋಗಕ್ ಆಗ್ಲಿಲ್ಲ. ಯಾಕಂತ ಹೇಳಿ ತುಂಬಾ ಟಯರ್ಡ್ ಆಗಿತ್ತು. ಆಮೇಲೆ ಮಳೆ ಎಲ್ಲ ಬರುವ ಒಂದು ಲಕ್ಷಣ ಇದ್ದ ಕಾರಣ, ಮತ್ತೆ ಈ ಲಗೇಜ್ಗಳನ್ನೆಲ್ಲ ಹೊತ್ಕೊಂಡು ನಮಗೆ ಹಾಗೆ ಊರೆಲ್ಲ ಸುತ್ತಾಡ್ಕೊಂಡು ಹೋಗಕ್ ಆಗಲ್ಲ, ವಿಡಿಯೋ ಮಾಡ್ಕೊಂಡು ಬರಕ ಆಗುದಿಲ್ಲ.
ಹಾಗಾಗಿ ನಾನು ಏನ್ ಮಾಡಿದೆ, ಕೊಲ್ಲಾಪುರದಿಂದ ನಾನು ಹೋಗ್ಬೇಕು ಅಂತ ಹೇಳಿ ತುಂಬಾ ಮನಸ್ಸಿತ್ತು ನನಗೆ. ಆದ್ರೆ ಏನ್ ಮಾಡಿದೆ, ಇನ್ನೊಂದ್ಸಲ ಹೋಗೋಣ ಅಂತ ಹೇಳ್ಕೊಂಡು ಸೀಟ್ ನಾನು ಅಲ್ಲಿಂದ ಕೊಲ್ಲಾಪುರದಿಂದ ನೇರವಾಗಿ ನಾನು ನಮ್ಮ ಊರ್ನತ್ತ ಬಂದೆ. ಊರ್ನತ್ತ ಅಂತ ಹೇಳಿದ್ರೆ ಮಂಗಳೂರು ಕಡೆಗೆ ಬಂದೆ. ಕೊಲ್ಲಾಪುರದಿಂದ ನೇರವಾಗಿ ಬೆಳಗಾವಿಯಿಂದ ಹುಬ್ಬಳ್ಳಿ, ಹುಬ್ಬಳ್ಳಿಯಿಂದ ಮಂಗಳೂರು, ಮಂಗಳೂರಿಂದ ಕಾಸರಗೋಡು ಹೀಗೆ ಬಂದೆ. ನಮಗೆ ಅಲ್ಲಿಂದ ಟೋಟಲ್ ಖರ್ಚು ಬರುವಂತದ್ದು 1000 ರುಪೀಸ್ ನಮಗೆ ಖರ್ಚು ಬರುತ್ತೆ. ಮತ್ತೆ ನಮಗೆ ಕೊಲ್ಲಾಪುರದಿಂದ ಸ್ಲೀಪರ್ ಕೋಚಲ್ಲಿ ಬರ್ಬೋದು ಬಸ್ಸಲ್ಲಿ ಡೈರೆಕ್ಟ್ ಆಗಿ. ನಾನು ಅದು ಬುಕಿಂಗ್ ಮಾಡಕ್ ಹೋಗಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಈ ಮಧ್ಯದಲ್ಲಿ ಎಲ್ಲಾದ್ರೂ ವಾಶ್ರೂಮ್ಗೆ ಹೋಗ್ಬೇಕು ಮತ್ತೆ ಅಂತೇಳಿ ಆದ್ರೆ ನಮಗೆ ಅದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಬೇಕಾಗಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ತುಂಬಾ ದೊಡ್ಡ ಜರ್ನಿಯಲ್ಲಿ ಟ್ರೈನ್ ಅನ್ನು ಉಪಯೋಗಿಸ್ತೀನಿ. ಇಲ್ಲಾಂದ್ರೆ ಹೀಗೆ ಮಧ್ಯದಲ್ಲಿ ಇಳ್ಕೊಂಡು ಒಂದು 3 ಗಂಟೆ 4 ಗಂಟೆ ಜರ್ನಿ ಬಸ್ಸಲ್ಲಿ ನಾನು ಹೆಚ್ಚಾಗಿ ಬರುವಂತದ್ದು. ಹೀಗೆ ಒಂದೇ ಬಸ್ಸಲ್ಲಿ ನಾನು ಬರುವಂತದ್ದು ಬಹಳ ಕಡಿಮೆ. ಟ್ರೈನ್ ಅಲ್ಲಿ ಎಲ್ಲಿಯೂ ನಮಗೆ ಅವೈಲೇಬಲ್ ಇದ್ದಿಲ್ಲ. ಟ್ರೈನ್ ನಾನು ಹತ್ಬೇಕಂತಿದ್ರೆ ನಾನು ಕಂಕವಳ್ಳಿ ಹೋಗ್ಬೇಕಾಗಿತ್ತು, ಇಲ್ಲ ರತ್ನಗಿರಿ ಹೋಗ್ಬೇಕಾಗಿತ್ತು. ರತ್ನಗಿರಿ ಸ್ವಲ್ಪ ಲಾಂಗು, ಕಂಕವಳ್ಳಿ ಸ್ವಲ್ಪ ನಮಗೆ ಹತ್ರ ಆಗುತ್ತೆ ಅಲ್ಲಿಂದ. ಮತ್ತೆ ಅದು ಕೂಡ ನೋಡಿ ನಮಗೆ ರಾಂಗ್ ಆಗಿ ಹೇಳಿದ್ದಾರೆ ಅವರು. ಕೊಲ್ಲಾಪುರದಿಂದ ರತ್ನಗಿರಿಗೆ 63 ಕಿಲೋಮೀಟರ್ಸ್ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದ್ರೆ ಗೊತ್ತಿಲ್ಲದೆ ಹೇಳಿದ್ರೆ ಗೊತ್ತಿಲ್ಲ. ನಾನು ಕೂಡ ಏನಾಗಿದೆ ಅವ್ರ ಜೊತೆಗೆ ನಾನು ಕೂಡ ಹಂಗೆ ಆಗ್ಬಿಟ್ಟೆ. ಹೇಳಿದ್ದು ಸತ್ಯ ಅಂತ ಹೇಳಿ ನಂಬ್ಕೊಂಡೆ. ಇನ್ನು ನೋಡಿ, ನಾವು ಯಾರು ಕೂಡ ಒಬ್ರು ಒಂದು ಮಾತನ್ನು ಹೇಳಿದ್ರು ಅಂತ ಹೇಳಿ ನಂಬುದು ಬಹಳ ಕಷ್ಟ ನೋಡಿ. ನೋಡಿದ್ರೆ ರತ್ನಗಿರಿಗೆ ಕರೆಕ್ಟ್ ಆಗಿ ಕೊಲ್ಲಾಪುರದಿಂದ 140 ಕಿಲೋಮೀಟರ್ಸ್ ಇದೆ. ಕಂಕವಳ್ಳಿ ಆಕ್ಚುಲಿ 114 ಕಿಲೋಮೀಟರ್ಸ್. ಹತ್ರ ಇರುವಂತದ್ದು ಕಂಕವಳ್ಳಿ. ರತ್ನಗಿರಿ ತುಂಬಾ ಲಾಂಗ್ ಆಗುತ್ತೆ. ರತ್ನಗಿರಿಗೆ ಟೋಟಲ್ ಜರ್ನಿ ಎಷ್ಟು ಗೊತ್ತಾ? ಕೊಲ್ಲಾಪುರದಿಂದ 6 ರಿಂದ 7 ಗಂಟೆ ಜರ್ನಿ ತಗೊಳ್ತಾರೆ ಕೊಲ್ಲಾಪುರದಿಂದ ರತ್ನಗಿರಿಗೆ. ಕಂಕವಳ್ಳಿಗೆ ಕೂಡ 5 ಗಂಟೆಯಿಂದ 6 ಗಂಟೆ ಜರ್ನಿ ತಗೊಳ್ತಾರೆ. ಈ ರತ್ನಗಿರಿ ರೋಡು ಬಹುಶಃ ಹಿಲ್ಸ್ ರಸ್ತೆ ಅಂತ ಅನ್ಕೊಳ್ತೀನಿ ನಾನೇನು ಹೋಗಿಲ್ಲ ರೋಡಲ್ಲಿ. ಮೊನ್ನೆ ನಾನು ಬರ್ಬೇಕಾದ್ರೆ ರತ್ನಗಿರಿಯಿಂದ ಇಲ್ಲ ಕಂಕವಳ್ಳಿಯಿಂದ ರತ್ನಗಿರಿಯಿಂದ ಟ್ರೈನ್ ಹತ್ತೋಣ ಅಂತ ಹೇಳಿ ನೋಡಿದೆ. ಯಾವ ಸೀಟ್ ಕೂಡ ನಮಗೆ ಅವೈಲೇಬಲ್ ಇದ್ದಿಲ್ಲ. ಅಲ್ಲಿಂದ ಡೈರೆಕ್ಟ್ ಆಗಿ ಮಂಗಳೂರು ಕಾಸರಗೋಡು ಕಡೆ ಬರುವ ಟ್ರೈನಿಗೆ ಯಾವ್ದು ಕೂಡ ಅವೈಲೇಬಲ್ ಇದ್ದಿಲ್ಲ. ಮತ್ತೆ ತತ್ಕಾಲ ಟಿಕೆಟ್ ತೆಗೋಣ ಅಂತ ಹೇಳಿ ಅನ್ಕೊಂಡೆ, ತತ್ಕಾಲ ಟಿಕೆಟ್ ಕೂಡ ಸಿಕ್ಕಿಲ್ಲ. ಹಾಗಾಗಿ ನಾನು ಮತ್ತೆ ಬಸ್ಸಲ್ಲೇ ಬಂದೆ ನಾನು. ಈಗ ಕೆಲವೊಂದು ವಿಡಿಯೋಗಳಿದೆ ನಾವು ಬಂದಿರುವಂತದ್ದು. ಈ ವಿಡಿಯೋ ನಾನು ಮಾಡಿರುವಂತದ್ದು ಎಲ್ಲಿಂದ ಅಂತ ಹೇಳಿದ್ರೆ, ಯಲ್ಲಾಪುರ ಕಳೆದ ಮೇಲೆ ನಾನು ವಿಡಿಯೋ ಮಾಡಿರುವಂತದ್ದು. ಅಲ್ಲಿ ತನಕ ನಾನು ಯಾವ್ದು ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ. ಯಲ್ಲಾಪುರದಿಂದ ಉಡುಪಿ ತನಕ ಬರುವಂತ ವಿಡಿಯೋಗಳು ಕೆಲವೊಂದು ಇದೆ. ಒಳ್ಳೊಳ್ಳೆ ಸುಂದರವಾಗಿರುವಂತ ಒಂದು ಪ್ಲೇಸ್ಗಳನ್ನ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ವಾಯ್ಸ್ ರೆಕಾರ್ಡ್ ಮೂಲಕ ನಾನೀಗ ಹಾಕಿದ್ದೀನಿ. ಆ ವಿಡಿಯೋವನ್ನ ನಾವೀಗ ನೋಡ್ಕೊಂಡು ಬರೋಣ. ಆತ್ಮೀಯರೇ, ನಾವಿವತ್ತು ಹುಬ್ಬಳ್ಳಿಯಿಂದ ಧರ್ಮಸ್ಥಳ ಕಡೆಗೆ ಹೋಗುವಂಥ ಕರ್ನಾಟಕ KSRTC ಬಸ್ಸಿನಲ್ಲಿ ನಮ್ಮ ಪ್ರಯಾಣ. ಹುಬ್ಬಳ್ಳಿಯಿಂದ ಸರಿಯಾಗಿ ಈ ಬಸ್ ಮುಂಜಾನೆ 5:30 ಗಂಟೆಗೆ ಹೊರಡುವಂಥದ್ದು. 5:30 ಗಂಟೆಗೆ ಹೊರಟ ಈ ಬಸ್ಸು, ಇದರ ವಯ ಬಂದು ಯಲ್ಲಾಪುರ, ಅಂಕೋಲ, ಕುಮುಟ, ಹೊನ್ನಾವರ, ಬಡಕ್ಕಳ ಮಾರ್ಗವಾಗಿ ಉಡುಪಿ, ಮೂಡಬಿದ್ರೆ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಸಂಜೆ 5 ಗಂಟೆಗೆ ಸೇರುವಂಥ ಒಂದು KSRTC ವೇಗದೂತ ಬಸ್ಸಾಗಿದೆ. ಈ ಬಸ್ಸಿನಲ್ಲಿ ಯಾವುದೇ ರಿಸರ್ವೇಷನ್ ಸೌಲಭ್ಯ ಇರುವುದಿಲ್ಲ. ಈ ಬಸ್ ಬಂದು ಧರ್ಮಸ್ಥಳ ಘಟಕ ಪುತ್ತೂರು ವಿಭಾಗದ ಒಂದು ಕರ್ನಾಟಕ KSRTC ಬಸ್ ಆಗಿದೆ. ಹುಬ್ಬಳ್ಳಿಯಿಂದ ಉಡುಪಿಗೆ ಒಬ್ಬರಿಗೆ 451 ರೂಪಾಯಿ ಟಿಕೆಟ್ ದರ ಇರುತ್ತದೆ. ಮುಂಜಾನೆ 5:30 ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಟಂಥ ಈ ಬಸ್ಸು ಯಲ್ಲಾಪುರ ಬಸ್ ನಿಲ್ದಾಣದಲ್ಲಿ ಕರೆಕ್ಟಾಗಿ 7 ಗಂಟೆ 5 ನಿಮಿಷಕ್ಕೆ ತಲುಪುವಂಥದ್ದು. ಅಲ್ಲಿ ಬ್ರೇಕ್ಫಾಸ್ಟಿಗೆ 10 ನಿಮಿಷಗಳ ಕಾಲ ಕೊಡುವಂಥದ್ದು. ಮುಂಜಾನೆಯೇ ಈ ಬಸ್ಸಿನಲ್ಲಿ ಕಿಕ್ಕಿರಿದು ಪ್ರಯಾಣಿಕರು ಇದ್ದ ಕಾರಣ ನಮಗೆ ಸರಿಯಾಗಿ ಯಲ್ಲಾಪುರ ಒಂದು ರೂಟಿನಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ಹಾಗಾಗಿ ನಾವು ಈ ಒಂದು ರಸ್ತೆ ನಾವೀಗ ಅಂಕೋಲ ಹಾಗೂ ಕುಮುಟ ಬಡಕಳ ಒಂದು ರಸ್ತೆಯಲ್ಲಿ ನಮ್ಮ ಪ್ರಯಾಣ ಈಗ ಸಾಗುತ್ತಿದೆ. ಅದೇನೂ ಗೊತ್ತಿಲ್ಲ ಆತ್ಮೀಯರೇ, ಈ ಬಸ್ಸಿನಲ್ಲಿ ಎಲ್ಲ ಒಂದು ಬಸ್ಸು ನಿಲ್ದಾಣಗಳಲ್ಲಿಯೂ ಕೂಡ ಈ ಬಸ್ಸಿಗೆ ಬಹಳಷ್ಟು ಪ್ರಯಾಣಿಕರು ಕಾಯುತ್ತಿದ್ದರು. ಎಲ್ಲರೂ ಸಹ ಧರ್ಮಸ್ಥಳ, ಉಡುಪಿ ಕಡೆಗೆ ಬರುವಂಥ ಪ್ರಯಾಣಿಕರೇ ಆಗಿದ್ದರು. ಆದರೆ ಬಸ್ಸಿನಲ್ಲಿ ಅಂದು ಬಹಳ ರಶ್ ಆಗಿತ್ತು. ಎಲ್ಲಿಯೂ ಕೂಡ ಸೀಟು ಅವೈಲೇಬಲ್ ಇರಲಿಲ್ಲ. ಹಾಗೆ ಹೊರಟು ಬಂದು ನಾವು ಸರಿಯಾಗಿ 9 ಗಂಟೆ 15 ನಿಮಿಷಕ್ಕೆ
ಕುಮಟಾ ಬಸ್ ನಿಲ್ದಾಣಕ್ಕೆ ಬಂದು ತಲುಪಿದೆವು. ಕುಮಟಾ ಬಸ್ ನಿಲ್ದಾಣಕ್ಕೆ 9 ಗಂಟೆ 15 ನಿಮಿಷಕ್ಕೆ ಬಂದ ಈ ಬಸ್ಸು 10 ನಿಮಿಷಗಳ ಕಾಲ ಅಲ್ಲಿಯೂ ಕೂಡ ನಮಗೆ ಒಂದು ಬ್ರೇಕ್ ಕೊಡುವಂಥದ್ದು. ಟೂರಿಸಂ ಮ್ಯಾನೇಜ್ಮೆಂಟ್, ರಿವಾಕ್ನಲ್ಲಿ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್, ಏರ್ಪೋರ್ಟ್ ಮೇಂಟೆನೆನ್ಸ್, ಎಲೆಕ್ಟ್ರಿಕಲ್ ವಾಹನಗಳ ತಂತ್ರಜ್ಞಾನ, ಡ್ರೋನ್ ಡೆವಲಪ್ಮೆಂಟ್ ಮತ್ತು ಫ್ಯಾಷನ್ ಡಿಸೈನ್. ಉತ್ತರ ಕರ್ನಾಟಕದ ಸುಂದರ ಸೊಬಗಿನ ಒಂದು ಪ್ರಕೃತಿಯ ಒಂದು ಮಡಲಿನ ತಪ್ಪಲಿನಲ್ಲಿ ಬಲದ ಭಾಗ, ಎಡದ ಭಾಗ ಹೀಗೆ ಎಲ್ಲ ಒಂದು ನಮ್ಮ ಕಣ್ಣಿನಲ್ಲಿ ಕಾಣುವಷ್ಟು ಅಂದದ ಸುಂದರ ಪ್ರಕೃತಿಯೊಂದಿಗೆ ಹೊನ್ನಾವರನ್ನು ತಲುಪಿ ಅಲ್ಲಿಂದ ಮುಂದೆ ಸಾಗುತ್ತಾ ಬಂದಾಗ ನಮಗೆ ಕಾಣುವಂಥದ್ದು ಹೊನ್ನಾವರದ ಒಂದು ನದಿ. ತುಂಬ ಸುಂದರವಾಗಿರುವಂಥ 1 ಕಿಲೋಮೀಟರ್ ತನಕ ಇರುವಂಥ ಅದ್ಭುತ ಒಂದು ನದಿಯನ್ನು ನೀವು ಈಗ ಕಾಣಬಹುದು. ಈ ಬ್ರಿಡ್ಜಿನ ಮೇಲೆ ಬರುವಾಗ ನಾವು ಕಾಣುವಂಥ ಒಂದು ದೃಶ್ಯಾವಳಿ, ನೀರಿನ ಒಂದು ವೈಭವ ನಮ್ಮ ಕಣ್ಣಿಗೆ ತುಂಬ ಒಂದು ಆಕರ್ಷಣೆ ಕೊಡುವಂಥದ್ದು.
ಈ ಒಂದು ಜಂಕ್ಷನ್ ಮುರುಡೇಶ್ವರ ಒಂದು ಜಂಕ್ಷನ್ ಆಗಿದೆ. ಇಲ್ಲಿಯ ಒಂದು ಬಲಬದಿಗೆ ನಾವು 1 ಕಿಲೋಮೀಟರ್ ಸಾಗಿದರೆ ಸಮುದ್ರದ ಹಾಗೂ ನದಿಯ ಮಧ್ಯದಲ್ಲಿ ಶಿವ ದೇವಾಲಯ, ಶಿವಕ್ಷೇತ್ರವನ್ನು ನಾವು ಕಾಣಬಹುದು. ಇದೇ ಮುರುಡೇಶ್ವರ ಸನ್ನಿಧಾನವಾಗಿದೆ. ಹಾಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾ ಕುಂದಾಪುರ ತಲುಪಿದಾಗ ಕುಂದಾಪುರದಲ್ಲಿಯೂ ಕೂಡ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗದ ರೀತಿಯಲ್ಲಿ ಬಸ್ಸಿನ ಒಂದು ಡ್ರೈವರ್ ಕಂಡಕ್ಟರ್ 5 ನಿಮಿಷಗಳ ಕಾಲ ಅಲ್ಲಿಯೂ ಕೂಡ ಬ್ರೇಕನ್ನು ಕೊಟ್ಟು ನಮ್ಮನ್ನು ಒಂದು ಸೇಫ್ಟಿಯಾಗಿ ಹುಬ್ಬಳ್ಳಿಯಿಂದ ಉಡುಪಿ ತನಕ ಸರಿಯಾಗಿ 1 ಗಂಟೆಗೆ ಬಸ್ ನಿಲ್ದಾಣಕ್ಕೆ ತಲುಪಿಸಿದವರಿಗೆ ಒಂದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ತಿಳಿಸಿ ನಮ್ಮ ಪ್ರಯಾಣವನ್ನು ಮಂಗಳೂರಿನತ್ತ ಸಾಗಿದೆವು. ಈ ಬಸ್ಸು ಅಲ್ಲಿಂದ 1 ಗಂಟೆ 45 ನಿಮಿಷಕ್ಕೆ ಹೊರಟು ಮೂಡಬಿದ್ರೆ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಸಂಜೆ 5 ಗಂಟೆಗೆ ಶ್ರೀ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವರ ಸನ್ನಿಧಾನಕ್ಕೆ ತಲುಪುವಂಥದ್ದಾಗಿದೆ. ಈ ಬಸ್ಸು ಬರುವಂಥ ವಯ ಯಲ್ಲಾಪುರ, ಅಂಕೋಲ, ಕುಮೂಟ, ಹೊನ್ನಾವರ, ಬಡ್ಕಳ, ಕುಂದಾಪುರ, ಉಡುಪಿ, ಮೂಡಬಿದ್ರೆ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಹೋಗುವಂಥ ಈ ಬಸ್ ಆಗಿದೆ. ಇದು ಪ್ರತಿನಿತ್ಯ ಹುಬ್ಬಳ್ಳಿಯಿಂದ ಮುಂಜಾನೆ 5:15 ಗಂಟೆಗೆ ಹೊರಡುವಂಥ ಈ ಬಸ್ಸು ಧರ್ಮಸ್ಥಳಕ್ಕೆ ಸಂಜೆ 5 ಗಂಟೆಗೆ ರೀಚ್ ಆಗುವಂಥದ್ದು. ಆದ್ಮೇಲೆ ಹಾಗಾದ್ರೆ ಈ ಒಂದು ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀನಿ. ನಮ್ಮ ಒಂದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ನಮ್ಮ ಒಂದು ಚಾನೆಲ್ ಅನ್ನ ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಷಾ ವೆಂಕಟೇಶ್ವರ ವ್ಲಾಗ್ 32 ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ನಾನು ಮುಂದಿನ ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.